ಇದ್ಯಾವುದೋ ಜಿರಳೆ ಪಾರ್ಟಿ ಅಂತೆ. 4-5 ದಿನದಲ್ಲಿ 10 ಮಿಲಿಯನ್ ಫಾಲೋವರ್ಸ್ ಆಗಿದೆ. ಈ ಸಲ ಎಲೆಕ್ಷನಲ್ಲಿ ಗೆಲ್ಲೋದು ಜಿರಳೆಗಳೇ ಅಂತೆ. ಕನ್ನಡಿಲಿ ಒಂದ್ಸಲ ಮುಖ ನೋಡ್ಕೊಳ್ಳಿ. ಇದನ್ನ ಹುಟ್ಟಾಕಿದ ಫೌಂಡರ್ಗಳು ದೀಪ್ಗೆ, ಧ್ರುವ್ ರಾತಿ, ಯಪ್ಪ, ಎಲ್ಲ ಬರೀ ಲೆಫ್ಟಿಗಳೇ. ಇವ್ರನ್ನ ನಂಬಿ ಎಲ್ಲ ಕಾಕ್ರೋಚಸ್ಸು ವೋಟ್ ಮಾಡಿ ಗೆಲ್ಸ್ತಾರಂತೆ. ಗೆಲ್ಸಿದ ಮೇಲೆ ಅವ್ರ ಕೈಗೆ ಅಧಿಕಾರನ ಕೊಟ್ಟು ಕೂತ್ಕೋತಾರಂತೆ. ಈ ಥರ ಇವ್ರಗಳ ಕೈಗೆ ಅಧಿಕಾರ ಕೊಟ್ಟು ಕೂತ್ಕೋಬಿಟ್ರೆ ನಮ್ಮ ದೇಶ ಮತ್ತೆ ಪಾಕಿಸ್ತಾನದ ಒಂದು ಭಾಗ ಆಗೋದ್ರಲ್ಲಿ ಡೌಟೇ ಇಲ್ಲ. ಇವಾಗ ನೇರವಾಗಿ ವಿಡಿಯೋಗೆ ಬರೋಣ. ಪಾಲಿಟಿಕ್ಸ್ ಅಂದಮೇಲೆ ದಿನ ಒಂದು ಪಕ್ಷ ಹುಟ್ಟುತ್ತೆ. ಆದರೆ ಇದು ಯಾವುದೋ ಜಿರಳೆ ಪಾರ್ಟಿ CJP ಅಂತೆ. ಇವ್ರ ಅಜೆಂಡಾ ಜನರನ್ನ ಉದ್ಧಾರ ಮಾಡೋದಲ್ವಂತೆ, BJP ಪಾರ್ಟಿನ ಸೋಲ್ಸೋದಂತೆ, BJP ಫಾಲೋ ಮಾಡೋ ಯೂತ್ಸ್ನ ಅಲ್ಲಿಂದ ರಿಮೂವ್ ಮಾಡೋದಂತೆ. ಅದರಲ್ಲೂ ಈ ಪಾರ್ಟಿಯ ಫೌಂಡರು ಅಭಿಜಿತ್ ದೀಪ್ಗೆ ಮಾಡಿರೋ ಸಾಧನೆಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ವಿಡಿಯೋ ಫುಲ್ಲು ಕಾಕ್ರೋಚಸ್ನ ವಿಚಾರಿಸ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ಇದೆಲ್ಲ ಸ್ಟಾರ್ಟ್ ಆಗಿದ್ದು CJ ಸೂರ್ಯಕಾಂತ್ ಅವ್ರು ಮಾಡಿದಂತ ಸ್ಪೀಚ್ ಇಂದ. ಆ ವಿಡಿಯೋನ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. There are youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some have become another activists, and they start attacking everyone. And you people file contempt petition because I go to taking up the matter of as if there are already parasites in society who attack you people. You attack the system, and you want to join hands with them. I understand. ನೋಡಿದ್ರಲ್ಲ, ಅವ್ರು ಹೇಳಿರೋ ಮಾತನ್ನ ಪೂರ್ತಿಯಾಗಿ ಅಪ್ಲೋಡ್ ಮಾಡಿದೆ. ಆ ವಿಡಿಯೋದಿಂದ ಅರ್ಧ ವಿಡಿಯೋನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಎಡಿಟ್ ಮಾಡಿ ಯಂಗ್ಸ್ಟರ್ಸ್ ಆರ್ ಲೈಕ್ ಕಾಕ್ರೋಚಸ್ ಅಂತ CJ ಸೂರ್ಯಕಾಂತ್ ಅವ್ರು ಹೇಳಿದ್ದಾರೆ. ಹಾಗಾದ್ರೆ ಯಂಗ್ಸ್ಟರ್ಸು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಕಾಕ್ರೋಚಸ್ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನೇ ಇಟ್ಕೊಂಡು ಒಂದು ಇನ್ಸ್ಟಾ ಪೇಜ್ ಕೂಡ ಕ್ರಿಯೇಟ್ ಮಾಡಿದಾರೆ ಗುರುವೆ. ಅದಕ್ಕೆ CJP ಅಂತ ಹೆಸರು ಬೇರೆ, ಅಂದ್ರೆ ಕಾಕ್ರೋಚಸ್ ಜನತಾ ಪಾರ್ಟಿ ಅಂತ ಅರ್ಥ. ಕಾಕ್ರೋಚಸ್ಸು ಫಸ್ಟು ಅವ್ರು ಮಾತಾಡಿರೋ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ಅದ್ರ ಬಗ್ಗೆ ಮಾತಾಡಿ, ಅದಕ್ಕೆ ಒಂದು ಅರ್ಥ ಇರುತ್ತೆ. ಇವಾಗ ಅಲ್ಲಾಗಿರೋ ಸಿಚುವೇಶನ್ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನ ನೋಡ್ಕೊಂಡು ಬನ್ನಿ. ಜುಡಿಷಿಯರಿಯಲ್ಲಿ ಎಷ್ಟೋ ಜನ ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡು ಎಂಟರ್ ಆಗಿದ್ದಾರೆ. ಗೌರ್ಮೆಂಟ್ನಲ್ಲಿರುವಂಥ ಎಷ್ಟೋ ಕೆಲಸಗಾರರು, ಎಂಪ್ಲಾಯೀಸ್ಗಳು ಫೇಕ್ ಸರ್ಟಿಫಿಕೇಟಿಂದನೇ ಇವತ್ತು ಗೌರ್ಮೆಂಟಲ್ಲಿರೋದು ಅಂತ ಅವ್ರು ಹೇಳಕ್ಕೆ ಹೋಗಿರೋದು. ಈ ಥರ ಅವ್ರು ಮಾಡಿರೋ ಕೆಲಸಗಳನ್ನೇ ಯಂಗ್ಸ್ಟರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಯಂಗ್ಸ್ಟರ್ಗಳೆಲ್ಲ ಕಾಕ್ರೋಚಸ್ಗಳಿದ್ದಂಗೆ ಅಂತ ಹೇಳಿರೋದು. ಈ ಥರ ಫೇಕ್ ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ಗೌರ್ಮೆಂಟ್ಗೆ ಎಂಟರ್ ಆಗೋದು, ಜುಡಿಷಿಯರಿಯಲ್ಲಿ ಕೆಲಸ ಪಡ್ಕೊಳ್ಳೋದು, ಇಂಥ ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಕಾಕ್ರೋಚಸ್ ಅಂತ ನಾನು ಕರಿತೀನಿ ಅಂತ ಹೇಳಿರೋದು CJ ಸೂರ್ಯಕಾಂತ್ ಅವರು. ಇದನ್ನ ಎಲ್ಲ ಯಂಗ್ಸ್ಟರ್ಗಳಿಗೂ ಅಪ್ಲೈ ಮಾಡಿಕೊಂಡು ನಮ್ಗೇನಕ್ಕೆ ಕಾಕ್ರೋಚಸ್ ಅಂದರು, ನಮ್ಮನ್ನೆಲ್ಲ ಕಾಕ್ರೋಚಸ್ ಅನ್ನೋಕ್ಕೆ ಇವ್ರಿಗೇನು ಅಧಿಕಾರ ಇದೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟಕ್ಕೂ ಈ ಮಹಾನ್ ಭಾವಗಳು ಯಾರು ಕೂಡ ಇಂಡಿಯಾದಲ್ಲಿಲ್ಲ. ಇವರೆಲ್ಲ ಇರೋದು ಇಂಡಿಯಾ ಬಿಟ್ಟು ಆಚೆ ಕಡೆ, ಸಮುದ್ರದ ಆಚೆ ಕಡೆ ಇದ್ಕೊಂಡೆ ಇಷ್ಟೆಲ್ಲ ಭೇದ ಭಾವಗಳನ್ನ ಹುಟ್ಟಾಕ್ತಿರೋ ಅಭಿಜಿತ್ ದೀಪ್ಗೆ, ಧ್ರುವ್ ರಾತಿಗಳೆಲ್ಲ ಇನ್ನೇನಾದರೂ ಇಂಡಿಯಾದಲ್ಲೇ ವಾಸ ಮಾಡಿದಿದ್ರೆ ಯಪ್ಪ ಆ ಕತೆನ ಕೇಳಂಗೆ ಇಲ್ಲ. CJ ಸೂರ್ಯಕಾಂತ್ ಅವ್ರು ಮಾಡಿರೋ ಸ್ಪೀಚ್ನ ಕೆಲವೊಂದಿಷ್ಟು ವಿಡಿಯೋಗಳನ್ನು ಎಡಿಟ್ ಮಾಡಿಬಿಟ್ಟು ಅದನ್ನೇ ಇಟ್ಕೊಂಡು ಇಂಡಿಯನ್ ಯೂತ್ಸ್ನ ಬಕ್ರ ಮಾಡಕ್ಕೆ ಹೋಗ್ತಿದ್ದಾರೆ. ಅದು ಯಾವುದೋ ದೂರದ ಜರ್ಮನಿ, UAE, USA ಅಲ್ಲಿ ಕೂತ್ಕೊಂಡು ಮಾಡ್ತಾ ಇರೋದು. ಇದರಲ್ಲಿ ಯಾವುದೇ ದೇಶದ ರೆವಲ್ಯೂಷನರಿ ಆಗುವಂಥ ಕೆಲಸಗಳಿಲ್ಲ. ಪಕ್ಕಾ ದೇಶ ಒಡೆಯೋ ಕೆಲಸ ಮಾಡೋಕ್ಕೆ ಹೋಗ್ತಾ ಇರೋದು ಈ CJP ಪಾರ್ಟಿಯ ಫೌಂಡರ್ಗಳು. ಇದನ್ನ ಕರೆಕ್ಟಾಗಿ ಮೊದಲಿಂದ ನೋಡೋದಾದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರು ಅಭಿಜಿತ್ ದೀಪ್ಗೆ, ಧ್ರುವ್ ರಾತೆ ಅಂತ ಒಂದೆರಡು ಹೆಸರುಗಳು ಬರುತ್ತೆ. ಇವರೆಲ್ಲ ಲೆಫ್ಟಿಸು. ಹೇಗೆ ಅಂತೀರಾ? ಈ ಅಭಿಜಿತ್ ದೀಪ್ಗೆ ಮೊದಲು AAPಯಲ್ಲಿ ಇದ್ದಂತಹ ವ್ಯಕ್ತಿ. ಆರ್ಟಿಕಲ್ 370ನ ಫಾರ್ಮ್ ಮಾಡಬೇಕಾದ್ರೆ ಜಮ್ಮು ಕಾಶ್ಮೀರನ ಸಪ್ರೇಟ್ ಆಗಿ ಅಂತೆಲ್ಲ ಪುಂಕ್ತಾ ಇದ್ದ. ಜಮ್ಮು ಕಾಶ್ಮೀರ ಸಪ್ರೇಟು, ಅದು ಇಂಡಿಯಾದ ಸ್ವತ್ತು ಅಲ್ವೇ ಅಲ್ಲ ಅಂತೆಲ್ಲ ಈ 370 ಆರ್ಟಿಕಲ್ನ ಫಾರ್ಮ್ ಮಾಡೋ ಟೈಮಲ್ಲೆಲ್ಲ ಮಾತಾಡಿದಂಥ ವ್ಯಕ್ತಿ. ಅದನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಡ್ಬೇಕು, ಅದು ಇಂಡಿಯಾದ ಸತ್ತಲ್ವೇ ಅಲ್ಲ ಅಂತ ಹೇಳಿದಂತಹ ಮಹಾನ್ ಭಾವ. ಇನ್ನು ಧ್ರುವ್ ರಾತಿ ಅಣ್ಣನ ಬಗ್ಗೆ ಮಾತಾಡೋದಾದ್ರೆ, ಇಡೀ ಇಂಡಿಯಾಗೆ ಗೊತ್ತು ಅಣ್ಣ ಬರೀ BJP ವಿರುದ್ಧ ಮತ್ತೆ ಇಂಡಿಯನ್ ಗೌರ್ಮೆಂಟ್ ವಿರುದ್ಧನೇ ವಿಡಿಯೋಗಳು ಮಾಡೋದು. ಇಂಡಿಯಾನ ಬೈಕೊಂಡು ಇಂಡಿಯಾದಲ್ಲಾಗಿರೋ ಸಮಸ್ಯೆಗಳ ಬಗ್ಗೆ ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡ್ಕೊಂಡೆ ವಿಡಿಯೋನ ಮಾಡೋದು. ಇಷ್ಟೆಲ್ಲ ಇವರಿಬ್ರು ಕೆಲಸಗಳನ್ನ ಮಾಡಿಕೊಂಡು ಇವ್ರು ಮಾಡಿದಂತಹ ಒಂದು ಪಕ್ಷಕ್ಕೆ ಇಂಡಿಯನ್ ಯೂತ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಇವರು ಇಂಡಿಯನ್ ಯೂತ್ಸ್ನ ಎಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇವಾಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ.
ನೋಡಿದ್ರಲ್ಲ, CJPಯ ಫೌಂಡರ್ಸ್ಗಳೆಲ್ಲ ಔಟ್ಸೈಡರ್ಸು. ಅವರು ಯಾರು ಇಂಡಿಯನ್ಸ್ ಅಲ್ಲ, ಅಂದರೆ ಇಂಡಿಯಾದಲ್ಲಿ ವಾಸ ಮಾಡೋದಿಲ್ಲ. ಅದ್ಯಾವುದೋ ಬೇರೆ ದೇಶದಲ್ಲಿ ಕೂತ್ಕೊಂಡು ಇಂಡಿಯಾನ ಉದ್ಧಾರ ಮಾಡ್ತೀನಿ, ಇಂಡಿಯಾನ ಬದಲಾವಣೆ ಮಾಡ್ತೀನಿ ಅಂತ CJP ಅನ್ನೋ ಪಕ್ಷ ಕಟ್ಟಿದ್ದಾರೆ. ಇಂಥವ್ರನ್ನ ನಂಬಿಟ್ಟು ಇಂಡಿಯನ್ ಯೂತ್ಸ್ ಎಲ್ಲ ಒಂದೇ ವಾರ 15 ಡೇಸಲ್ಲೆಲ್ಲ 22 ಮಿಲಿಯನ್ಸ್ ಇಂಡಿಯನ್ಸು ಫಾಲೋ ಮಾಡಿದ್ದಾರೆ. ಇವರೆಲ್ಲ ಬೇರೆ ದೇಶದಲ್ಲಿ ಕೂತ್ಕೊಂಡು ಇಂಡಿಯಾನ ಅದೇಗೆ ಉದ್ಧಾರ ಮಾಡ್ತಾರೆ ಅಂತ ನಂಗಂತೂ ಗೊತ್ತೇ ಇಲ್ಲ. ಇನ್ನು 15ಇಂದ 20 ಡೇಸ್ಗಳಲ್ಲಿ 22 ಮಿಲಿಯನ್ ಫಾಲೋವರ್ಸ್ಗಳನ್ನ ಸಂಪಾದನೆ ಮಾಡಿದಂಥ CJP ಪಕ್ಷ ಅಂದರೆ ಕಾಕ್ರೋಚಸ್ ಜನತಾ ಪಾರ್ಟಿ, ಇದರಲ್ಲಿ 40ರಿಂದ 50% ಜನ ಪಾಕಿಸ್ತಾನ್ ಮತ್ತು ಬೇರೆ ದೇಶದಿಂದ ಫಾಲೋ ಮಾಡ್ತಿದ್ದಾರಂತೆ. ಇದ್ರ ಬಗ್ಗೆ ಎಲ್ಲ ಸಾಕ್ಷಿ ಅನ್ನೋ ಹಾಗೆ ಒಂದು ಇಮೇಜ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ರಪ್ಪ. ಇನ್ನು ಇದನ್ನೆಲ್ಲ ನೋಡಿ ಕಂಗಾಲಾಗಿದ್ದ ನಾನು ಇವಾಗ ಅಭಿಜಿತ್ ದೀಪ್ಕೆ ಅವ್ರದ್ದು ಒಂದು ವಿಡಿಯೋ ಕ್ಲಿಪ್ ಇದೆ, ಅದನ್ನು ಹಾಕ್ತೀನಿ, ನೋಡ್ಕೊಂಡು ಬನ್ರಪ್ಪ. तो अब हमारा नेक्स्ट टारगेट है कि कुछ भी करके हमें बीजेपी के फॉलोअर्स कम करने हैं, क्योंकि ये वो लोग हैं जिन्होंने तुमसे तुम्हारा फ्यूचर छीन लिया है। तुमसे ನೋಡಿದ್ರಲ್ಲ, ಹೇಗಾದರೂ ಮಾಡಿ BJPನ ಅನ್ಫಾಲೋ ಮಾಡ್ಬೇಕಂತೆ. BJPನ ಇಂಡಿಯಾದಿಂದ ರಿಮೂವ್ ಮಾಡೋದೇ ಇವ್ರುಗಳ ನೆಕ್ಸ್ಟ್ ಟಾರ್ಗೆಟ್ ಅಂತೆ. ಅಭಿಜಿತ್ ದೀಪ್ಕೆ ಅಣ್ಣ CJPನ ಪಾರ್ ಮಾಡಬೇಕಾದ್ರೆ 5 ಯೋಜನೆಗಳ ಮೇಲೆ ನಾವು ವರ್ಕ್ ಮಾಡ್ತೀವಿ ಅಂತ, ನಿರುದ್ಯೋಗಿಗಳಿಗೆ ಉದ್ಯೋಗ ಕ್ರಿಯೇಟ್ ಮಾಡ್ತೀವಿ ಅಂತ, ದೇಶ ಬೆಳೆಸೋ ಬಗ್ಗೆ ಎಲ್ಲ ಮಾತಾಡಿ BJP ಬಗ್ಗೆ ಮಾತಾಡ್ತಾ ಇದ್ದಾನಲ್ಲ, ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅಂತ. ಇಂಥ ದೇಶ ಒಡೆಯೋ ಜನರನ್ನೆಲ್ಲ ನಂಬಿ ಇಂಡಿಯನ್ ಯೂತ್ಸು ನಾನೊಬ್ಬ ಕಾಕ್ರೋಚು ಅಂತ ಬೀದಿಗಳಲ್ಲಿ ಓಡಾಡ್ತಾ ಇದ್ದಾರೆ. ಇವಾಗ ಇನ್ನೊಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಇವನು ಮಾಡಿರೋ ಪ್ರಣಾಳಿಕೆ ಪ್ರಕಾರ 5 ಪಾಯಿಂಟ್ಗಳಲ್ಲಿ 5ನೇ ಪಾಯಿಂಟ್ ಬಂದ್ಬಿಟ್ಟು, ಪಕ್ಷ ಬದಲಾಯಿಸೋ ಯಾವುದೇ ವ್ಯಕ್ತಿ ಕೂಡ ನಂತರದ 20 ವರ್ಷ ರಾಜಕೀಯಕ್ಕೆ ಎಂಟರ್ ಆಗೋ ಆಗಿಲ್ಲ. ಈ ಒಂದು ಅಭಿಜಿತ್ ದೀಪ್ಕೆಗೆ ರಾಘವ್ ಚಡ್ಡಾ ಅವ್ರ ಮೇಲೆ ಕೋಪ ಇದೆ ಅನ್ಸುತ್ತೆ. ಅವ್ರನ್ನ ನೋಡ್ಬಿಟ್ಟೇನೆ ಈ ಒಂದು ರೂಲ್ನ ಬರ್ದಿರೋದು. ಅವರು ಮೊದಲು AAPನಲ್ಲಿದ್ದರು, ಆಮೇಲೆ AAPಯಿಂದ BJPಗೆ ಶಿಫ್ಟ್ ಆದರು. ಇದನ್ನು ನೋಡಿದ ಅಭಿಜಿತ್ ದೀಪ್ಕೆ ಅವರು ಈ ವ್ಯಕ್ತಿ ಹೇಗಪ್ಪ AAPಯಿಂದ BJPಗೆ ಶಿಫ್ಟ್ ಆದರು ಅಂತ ಆ ಒಂದು ರೂಲ್ನ 5ನೇ ಪಾಯಿಂಟ್ ಆಗಿ ಅವ್ರ ಪ್ರಣಾಳಿಕೆಯಲ್ಲಿ ಬರೆದ್ಬಿಟ್ರು. ಆದರೆ ಇವರು ಕೂಡ ಮೊದಲು AAPಲಿದ್ದರು, AAPನ ಬಿಟ್ಟು ಇವಾಗ CJPನ ಕ್ರಿಯೇಟ್ ಮಾಡಿದ್ದಾರೆ. ಈ ರೂಲು ಅಭಿಜಿತ್ ದೀಪ್ಕೆಗೂ ಅಪ್ಲೈ ಆಗುತ್ತೆ ಅನ್ನೋಂಥ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಆದರೂ ಬೇಡವಾ? ಹಾಗಾದರೆ ಇವಾಗ ಇವರೇ ಮಾಡಿರೋ ಪ್ರಣಾಳಿಕೆಯ ಪ್ರಕಾರ ನೆಕ್ಸ್ಟ್ ಬರುವಂಥ 20 ವರ್ಷಗಳ ಕಾಲ ಪೊಲಿಟಿಕ್ಸ್ನ ಯಾವುದೇ ಚಟುವಟಿಕೆಗಳಲ್ಲಿ ಅಭಿಜಿತ್ ದೀಪ್ಕೆ ಎಂಟರ್ ಆಗೋ ಹಾಗೆ ಇಲ್ಲ. ಯಾಕಂದರೆ ದೀಪ್ಕೆ ಅಣ್ಣನು ಮುಂಚೆ AAPಯಿಂದ ಇವಾಗ CJPಗೆ ಶಿಫ್ಟ್ ಆಗ್ತಾ ಇಲ್ವೇ? ತಲೆ ಬುಡಾನೆ ಗೊತ್ತಿಲ್ಲದೆ ಇರೋಂಥ ಚೈಲ್ಡ್ಗಳು ಇವ್ರುಗಳು ದೇಶ ಆಳ್ತಾರಂತೆ. ಅದು 130 ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಇರೋ ಭಾರತ ದೇಶನ ಇವ್ರ ಕೈ ಕೊಟ್ಬಿಟ್ರೆ ಅಷ್ಟೇ ಕತೆ. ಅದು ನಮ್ಮ ಅಂಬೇಡ್ಕರ್ ಅವ್ರು ಬರೆದಿರುವಂಥ ಸಂವಿಧಾನದ ಪ್ರಕಾರ ಎಲ್ರಿಗೂ ಕೂಡ ತಮ್ಮದೇ ಆದಂಥ ಮುಕ್ತವಾಗಿರುವ ಸ್ವಾತಂತ್ರ್ಯ ಇದೆ. ಎಲ್ಲಾದರೂ ನಿಂತ್ಕೋಬೋದು, ಯಾವಾಗಾದರೂ ನಿಂತ್ಕೋಬೋದು. ಒಂದು ಪಕ್ಷದ ಪರವಾಗಿ ನಿಂತ್ಕೊಂಡಿಲ್ಲ ಅಂದರೂ ಪಕ್ಷೇತರವಾಗಿ ನೀವು ಯಾವಾಗಾದರೂ ಎಲೆಕ್ಷನ್ ನಿಂತ್ಕೋಬೋದು ಅಂತ ಸಂವಿಧಾನದಲ್ಲೇ ಬರೆದಿರುವಾಗ ಈ ಅಪ್ಪ ಮಾಡೋ ರೂಲ್ಸ್ಗಳಿಗೆ ಯಾವನ್ ತಲೆ ಕೆಡಿಸ್ಕೋತಾನೆ? ಇವಕ್ಕೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ ನಾ ಕಾಣೆ ಗುರುವೆ. ಮನುಷ್ಯನಿಗೆ ಬೇಕಾಗಿರೋ ಬುದ್ಧಿ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಅನ್ನೋದಾದರೂ ಇರಬೇಕಲ್ವೇ? ಥೂ ನಿಮ್ಗಳ ಜನ್ಮಕ್ಕೆ. ಇನ್ನು ಕನ್ನಡ ಕ್ರಿಯೇಟರ್ಸ್ಗಳು ಈ CJP ಪಕ್ಷನ ಫಾಲೋ ಮಾಡೋದ್ರ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅದನ್ನು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಈ ಪುಂಗಣ್ಣ, ಇವನ್ ವಿಡಿಯೋನು ನೋಡ್ಕೊಂಡು ಬನ್ರಪ್ಪ. ಅಲ್ಲ, ನೀವು ನೋಡಿದ್ರೆ ಬ್ರೋ ಆ ಟಾಪಿಕ್ ಬಗ್ಗೆ ಮಾತಾಡು, ಈ ಟಾಪಿಕ್ ಬಗ್ಗೆ ಮಾತಾಡು, ಈ ವಿಚಾರದ ಬಗ್ಗೆ ಧ್ವನಿ ಎತ್ತು ಅಂತ ಕೇಳ್ತಾ ಇರ್ತೀರಾ. ಬಟ್ ನಮ್ ಇಂಡಿಯಾನ CG ಅವರು ರೀಸೆಂಟ್ ಆಗಿ ಏನ್ ಹೇಳಿದ್ದಾರೆ ಅಂದ್ರೆ, ಯೂತ್ಸ್ ಯಾರ ಹತ್ರ ಜಾಬ್ ಇಲ್ವೋ ಅವ್ರು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಒಳ್ಳೆ ಜರ್ನಲಿಸ್ಟ್ ಗಳ ತರ ಮಾತಾಡ್ತಿದ್ದಾರೆ. ದೇ ಆರ್ ನಥಿಂಗ್ ಬಟ್ ಕಾಕ್ರೋಚಸ್ ಅಂತ ಹೇಳಿದ್ದಾರೆ. ಐ ಮೀನ್ ನಾನು ಅಂಡ್ ನಂತರ ಬೇರೆ ಯೂತ್ಸ್ ಯಾರು ಈ ಸೊಸೈಟಿಲಿ ನಡೀತಿರುವಂತಹ ಇನ್ಜಸ್ಟಿಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೋ ನಾವೆಲ್ಲ ಕಾಕ್ರೋಚಸ್ ಅಂತ. ಗುರು ಇದಕ್ಕಿಂತ ಅವಮಾನ ಬೇಕಾ ಅಂತ. ಅಂಡ್ ಕ್ರೇಜಿ ಪಾರ್ಟ್ ಏನ್ ಗೊತ್ತಾ, ಕಾಕ್ರೋಚಸ್ ಅಂತ ಕರೆಸ್ಕೊಂಡಿದ್ದ ಯೂತ್ ಕಾಕ್ರೋಚಸ್ ಜನತಾ ಪಾರ್ಟಿ ಅಂತ ಕ್ರಿಯೇಟ್ ಮಾಡಿದ. ಫೈನಲಿ ರೆವಲ್ಯೂಷನ್ ಟೈಮ್ ಬಂತು. ಜಸ್ಟ್ 2 ಡೇಸ್ ಅಲ್ಲಿ ಇವ್ರ ಅಕೌಂಟ್ ಅಲ್ಲಿ 100K ಪ್ಲಸ್ ಫಾಲೋವರ್ಸ್ ಆಗೋದ್ರು. ಕಾಕ್ರೋಚಸ್ ಜನತಾ ಪಾರ್ಟಿನ ಮೇನ್ ಎಜೆಂಡಾ ಏನು ಅಂದ್ರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿದಾರೋ ಇವ್ರು ರಿಟೈರ್ಮೆಂಟ್ ಆದ್ಮೇಲೆ ಇವ್ರಿಗೆ ಫ್ರೀ ಆಗಿ ರಾಜ್ಯಸಭಾ ಸೀಟ್ ಕೊಡ್ತಾ ಇದ್ರು. ಅದನ್ನ ಕ್ಯಾನ್ಸಲ್ ಮಾಡ್ಬೇಕು. ಈ ಎಲೆಕ್ಷನ್ ಟೈಮ್ ಅಲ್ಲಿ ವಿತೌಟ್ ಎ ವ್ಯಾಲಿಡ್ ರೀಸನ್ ಯಾರ್ದು ವೋಟರ್ ಐಡಿ ಕ್ಯಾನ್ಸಲ್ ಆಗುತ್ತಲ್ವಾ, ಹಾಗೇನಾದ್ರೂ ಆದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಏನಿದಾರೋ ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು. ಅಂಡ್ ಈ MP MLA ಗಳು ಯಾರು 3 ಕೊಟ್ರೆ ಅತ್ತೆ ಕಡೆ, 6 ಕೊಟ್ರೆ ಸೊಸೆ ಕಡೆ ಅಂತ ಪಾರ್ಟಿ ಚೇಂಜ್ ಮಾಡ್ತಾರೆ ನೋಡಿ, ಆತರ ಪಾರ್ಟಿ ಚೇಂಜ್ ಮಾಡೋರ್ನ 20 ವರ್ಷದವರೆಗೂ ಬ್ಯಾನ್ ಮಾಡ್ಬಿಡ್ಬೇಕು. ಅಂಡ್ ಇನ್ನು ಮೀಡಿಯಾ ಏನು ಅದಾನಿ ಅಂಬಾನಿ ಅವರು ಕೊಂಡ್ಕೊಂಡು ಇಟ್ಕೊಂಡಿದ್ದಾರೆ
ಇದಾರೋ ಇವ್ರದೆಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಹಾನೆಸ್ಟ್ ಜರ್ನಲಿಸಂ ನ ಪ್ರಮೋಟ್ ಮಾಡಬೇಕು. ಅಂಡ್ ಮೇನ್ಲಿ ಕೊನೆಯದಾಗಿ ಪಾರ್ಲಿಮೆಂಟ್ ಅಲ್ಲಿ 50% ವುಮೆನ್ ರಿಸರ್ವೇಶನ್ ನ ತರಬೇಕು. ಇದು ಕಾಕ್ರೋಚ್ ಜನತಾ ಪಾರ್ಟಿನ ಅಜೆಂಡಾ. ಕಾಕ್ರೋಚ್ ಜನತಾ ಪಾರ್ಟಿ ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಫನ್ ಆಗಿದೆ, ಬಟ್ ಹೇಳೋದಕ್ಕಾಗಲ್ಲ. ಕಾಮಿಡಿಯಲ್ಲೇ ಯೂತ್ಸ್ ಒಂದು ರೆವಲ್ಯೂಷನ್ ನ ಶುರು ಮಾಡ್ಬಿಡಬಹುದು. ಸೊ ವಾಟ್ ಯು ಥಿಂಕ್, ಕಾಕ್ರೋಚಸ್ ಜನತಾ ಪಾರ್ಟಿನ ಫ್ಯೂಚರ್ ಏನಿರಬಹುದು? ಅಂಡ್ ನೀವು ಯೂತ್ಸ್ ಯಾರು ಸೋಷಿಯಲ್ ಇಂಜಸ್ಟಿಸ್ ನ ನೋಡ್ಕೊಂಡು ಇಷ್ಟು ದಿನ ಸುಮ್ನೆ ಇದ್ದೀರೋ, ಈಗ್ಲಾದ್ರೂ ಎಚ್ಚೆತ್ಕೊಂಡು ಈ ಪಾರ್ಟಿಗೆ ಸಪೋರ್ಟ್ ಮಾಡ್ತೀರಾ ಇಲ್ವಾ? ಡೂ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ನೋಡಿದ್ರಲ್ಲ, ಇವನ್ ಮಾಡೋ ಓವರ್ ಆಕ್ಟಿಂಗ್ನ ಇವಾಗಲೇ 2 ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಇವನು CJP ಪಕ್ಷನ ಫಾಲೋ ಮಾಡ್ತಾನಂತೆ. CJ ಸೂರ್ಯಕಾಂತ್ ಅವರು ಹೇಳಿರೋ ಮಾತಿಗೆ ಒಪ್ಪೋದಿಲ್ವಂತೆ. ನೀನು ಒಪ್ಪಿಲ್ಲ ಅಂದರೆ ಕುದುರೆ ಬಾಲ ಕತ್ತೆ ಜುಟ್ಟು, ಒಪ್ಕೊಂಡ್ರೆ ಒಪ್ಕೋ, ಬಿಟ್ರೆ ಬಿಡು. ಅವ್ರು ಹೇಳಿರೋ ಮಾತಲ್ಲಿ ಸತ್ಯ ಇದೆ. ಎಲ್ಲ ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡು, ಎಲ್ಲ ಫೇಕ್ ಸರ್ಟಿಫಿಕೇಟಿಂದನೇ ಗೌರ್ಮೆಂಟ್ನ ಎಂಟರ್ ಆಗ್ತಾ ಇರೋದು. ಈ ಥರ ಆಗೋದ್ರಿಂದ ಕರೆಕ್ಟಾಗಿ ಓದೋವಂಥ ವ್ಯಕ್ತಿಗಳಿಗೆ, ಪ್ರಾಮಾಣಿಕವಾಗಿರುವಂಥ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಜಾಬ್ಗಳು ಸಿಗ್ತಾ ಇಲ್ಲ. ಅದ್ರ ಬಗ್ಗೆನೂ ನ್ಯಾಯ ಅಂತ ನೀವೇ ಮಾತಾಡ್ತೀರಾ, ಇವಾಗ ಇದ್ರ ಬಗ್ಗೆನೂ ನೀವೇ ಮಾತಾಡ್ತೀರಾ. ಹಾಗಾದ್ರೆ CJ ಸೂರ್ಯಕಾಂತ್ ಅವ್ರು ಹೇಳಿರೋದ್ರಲ್ಲಿ ಏನ್ ತಪ್ಪಿದೆ? ನ್ಯಾಯ ಅಂತ ಮಾತಾಡೋರು ಅನ್ಯಾಯದ ಪರವಾಗಿ ನಿಂತ್ಕೊಳ್ಳಿ. ಅದನ್ನ ಬಿಟ್ಟು ಯಾವನೋ ಒಬ್ಬ CJP ಕ್ರಿಯೇಟ್ ಮಾಡ್ದ ಅಂತ ಗೆದ್ದು ಎತ್ತಿನ ಬಾಲ ಹಿಡಿಯೋ ಥರ ನೀವು ಅದ್ರ ಹಿಂದೆನೇ ಹೋಗೋದಲ್ಲ. ಯಾವಾಗ ನ್ಯಾಯ ಅಂತ ಬರುತ್ತೋ ನಿಮ್ಮ ಕ್ರಿಯೇಟರ್ಗಳಾಗಿ ನಿಮ್ಮ ಫಾಲೋವರ್ಸ್ಗಳಿಗೆ ನ್ಯಾಯದ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕೇ ಹೊರತು CJP ಅನ್ನೋ ಪಕ್ಷದ ಬಾಲ ಹಿಡ್ಕೊಂಡು ಹೋಗೋದಲ್ಲ. ಇನ್ನು ಇವರಷ್ಟೇ ಅಲ್ಲ ಗುರುವೆ, SM ಅವರು, ರಾವ್ಲೆನ್ಸು ಅಷ್ಟೇ ಅಲ್ಲ, ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. मजाक मजाक में शुरू की गई कॉकरोच जनता पार्टी के 6 मिलियन से ज्यादा फॉलोअर्स हो गए इंस्टाग्राम पर सिर्फ 2 दिन के अंदर अंदर। कुछ लोगों को ये बात हजम नहीं हो रही कि ये कैसे हो सकता है। पक्का इसके पीछे कोई ना कोई बड़ी ताकत होगी, कोई डीप स्टेट, कोई ना कोई पॉलिटिकल पार्टी से अंडरग्राउंड सपोर्ट कर रही होगी। लेकिन मैं कहना चाहूंगा, जरा आंखें खोलकर देखो, ये देश के यूथ का फ्रस्ट्रेशन है। देश की जनता के अंदर जो गुस्सा है, ये कॉकरोच जनता पार्टी उसकी एक रिफ्लेक्शन है। इसके पीछे कोई बड़ी ताकत नहीं है। लिटरली जितना सर्च करके देख लो, इसे सिर्फ एक इंसान ने चलाया था, अभिजीत उसका नाम है। इसने पास्ट में आम आदमी पार्टी में जरूर काम किया था, लेकिन इसने सिर्फ अपने बल पर मजाक में इस वेबसाइट को शुरू किया था। और लोगों ने फिर धीरे धीरे इसे इतना सीरियसली ले लिया कि अब लोग इसे एक सीरियस जेनजी मूवमेंट की तरह देख रहे हैं इंडिया की। तो सारे पॉलिटिशियंस, जुडिशरी और सरकारी बाबुओं से मैं कहना चाहूंगा, जरा आंखें खोलकर देखो, ये देश के यूथ का फ्रस्ट्रेशन है। देश का यूथ आज के दिन जानता है कि ये सिस्टम कितना करप्ट हो चुका है, ऊपर से लेकर नीचे तक। चाहे वो पेपर लीक्स हो, बढ़ती बेरोजगारी हो या बिकाऊ मीडिया हो, कैसे जजेस को, सुप्रीम कोर्ट के जजेस को राज्यसभा की सीट्स ऑफर करी जाती हैं रिटायरमेंट के बाद। और इसीलिए कॉकरोच जनता पार्टी का नंबर 1 मैनिफेस्टो पॉइंट क्या है कि किसी भी चीफ जस्टिस को रिटायरमेंट के बाद कोई राज्यसभा की सीट नहीं मिलनी चाहिए। जनता बेवकूफ नहीं है, वो सब समझ रही है। मैं बस एक रिक्वेस्ट करना चाहूंगा कॉकरोच जनता पार्टी से, आज के दिन देश का यूथ अगर किसी चीज से सबसे ज्यादा फ्रस्ट्रेटेड है तो वो है एजुकेशन सिस्टम। तो उसके रिगार्डिंग मैं कहना चाहूंगा कि प्लीज धर्मेंद्र प्रधान की रेजिग्नेशन मांगो, देश के एजुकेशन मिनिस्टर की रेजिग्नेशन मांगो और इसे भी अपने मैनिफेस्टो में इंक्लूड करो। और मैं बदले में मैं भी कॉकरोच पार्टी का मेंबर बनना चाहूंगा।